ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗೋರಪು. BJPಯನ್ನು ಮೆಚ್ಚಿಸುವ ಕೆಲಸ ಮಾಡಿದ್ರೆ ಸಾಕಷ್ಟು ಅನುಕೂಲಗಳು ಸಿಗ್ತವೆ. ಅದು ಪ್ರಮೋಷನ್ಸ್ ಆಗಿರ್ಬೋದು, ಕೆಲಸ ಮಾಡ್ತಿರೋರಾದರೆ, ಇನ್ಯಾವುದೋ ಪಡೆಗಳಾಗಿದ್ದರೆ, ಗುಂಪುಗಳಾಗಿದ್ದರೆ ಅವುಗಳಿಗೆ ಬೇರೆ ರೀತಿಯಾದಂತಹ ಸಹಾಯ ಸಿಗಬಹುದು, ಪ್ರಚಾರ ಸಿಗಬಹುದು, ನಾಯಕರು BJP ನಾಯಕರ ಬೆಂಬಲ ಸಿಗಬಹುದು, ಅವರಿಗೆ ನಿಕಟವಾಗಿ ಕೆಲಸ ಮಾಡಬಹುದು ಅನ್ನೋ ಕಾರಣಕ್ಕೆ ಕೆಲವರು ಪ್ರಶಸ್ತಿಗಳು ಸಿಗ್ತವೆ ಅನ್ನುವಂತಹ ಆಸೆಗೆ, ಇನ್ನು ಕೆಲವರು ಇನ್ನೇನೋ ಆಮಿಷಗಳಿಗೆ ಒಳಗಾಗಿ BJPಯನ್ನು ಮೆಚ್ಚಿಸುವ ರೀತಿಯಲ್ಲಿ ನಡ್ಕೊಳ್ಬೇಕು, ಅದೇ ನಮ್ಮ ಆದ್ಯ ಕರ್ತವ್ಯ ಈ ಕ್ಷಣಕ್ಕೆ ಅಂತ ತಿಳ್ಕೊಂಡು ಸಾಕಷ್ಟು ಅನೀತಿ ಕೆಲಸಗಳನ್ನು, ಅವೈಜ್ಞಾನಿಕ ಕೆಲಸಗಳನ್ನು, ಮೌಢ್ಯದ ಕೆಲಸಗಳನ್ನು ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಂತಹದೇ ಒಂದು ಪ್ರಕರಣ ಈಗ ಕಾಲೇಜಿನಲ್ಲಿ ನಡೆದಿದೆ. ಒಂದು ಕಾಲೇಜು, ದೆಹಲಿ ಯೂನಿವರ್ಸಿಟಿಯ ಲಕ್ಷ್ಮೀಬಾಯಿ ಕಾಲೇಜ್. ಈ ಕಾಲೇಜಿನ ಪ್ರಿನ್ಸಿಪಲ್ ಮಹಾತಾಯಿ ಸಗಣಿಯನ್ನು ಬಳಸ್ಕೊಂಡು BJPಯನ್ನು ಮೆಚ್ಚಿಸಿದ್ರೆ ನನಗೆ ನಾಳೆ ಡೀನ್ ಆಗ್ಬೋದು ಅಥವಾ ವೈಸ್ ಚಾನ್ಸಲರ್ ಆಗುವಂತಹ ಚಾನ್ಸಸ್ ಇದೆ ಅಂತ ಅಂದ್ಕೊಂಡ್ರು ಏನೋ ಗೊತ್ತಿಲ್ಲ. ಒಂದು ತರಗತಿಗೆ ಸಗಣಿ ಬಳಸ್ಬಿಟ್ರು ಮಹಾತಾಯಿ. ಈಕೆನೇ ನಿಂತ್ಕೊಂಡು, ಈಕೆನೂ ಬಳದು, ಇನ್ನೊಂದಿಬ್ಬರು ಕೆಲಸಗಾರನ ಕರ್ಕೊಂಡೋಗಿ ಇಡೀ ತರಗತಿಗೆ ಸಗಣಿ ಬಳದ್ಬಿಟ್ಟು, ಸಗಣಿಯನ್ನು ಬಳಿಯುವ ಮೂಲಕ ವಾತಾವರಣ ತಂಪಾಗಿರುತ್ತೆ ಬೇಸಿಗೆಯಲ್ಲಿ, ಅದನ್ನು ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಯಾರೋ ಒಂದು ವಿದ್ಯಾರ್ಥಿ ಅದರ ರಿಸರ್ಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಈ ಇಡೀ ಕೊಠಡಿಯನ್ನು, ಅದು ವಿದ್ಯಾರ್ಥಿಗಳು ಇಲ್ಲದ ಸಮಯದಲ್ಲಿ ಹೋಗಿ ಆ ಕಾಲೇಜಿನಲ್ಲಿ ಸಗಣಿ ಬಳದ್ಬಿಟ್ಟಿದ್ದು, ಅದರ ವಿಡಿಯೋ ಮಾಡಿ ಎಲ್ಲ ಕಡೆ ವೈರಲ್ ಮಾಡಿದ್ದು ಆಕೆನೇ ಮಾಡಿದ್ದು. ಮಹಾತಾಯಿ ಹೆಸರು ಪ್ರತ್ಯೂಷ್ ವತ್ಸಲ ಅಂತ ಎಲ್ಲ ಕಡೆ ವೈರಲ್ ಮಾಡಿದ್ದು. ಯಾಕಂದರೆ ಜನರಿಗೆ ತಲುಪಬೇಕಲ್ಲ, ಆವಾಗ ತಾನೇ BJPಗೆ ತಲುಪೋದು, RSSಗೆ ತಲುಪೋದು, ಹಿಂದುತ್ವ ಪಡೆಗಳಿಗೆ ತಲುಪೋದು. ಅವರಿಗೆ ಸಗಣಿ ಗಂಜಲ ಅಂದರೆ ಎಲ್ಲಿಲ್ಲದ ಪ್ರೀತಿ ಅಲ್ವಾ. ಇವ್ರಿಗೇನಾದರೂ ಅನುಕೂಲ ಆಗೋಗ್ರಿ ನಡೆಯುತ್ತೆ ಅಂದ್ಕೊಂಡ್ರು, ಯಾವುದಾದ್ರು ಪ್ರಶಸ್ತಿ ಬರುತ್ತೆ ಅಂದ್ಕೊಂಡ್ರು, ಇನ್ನೇನೋ ಪ್ರಮೋಷನ್ ಸಿಗುತ್ತೆ ಅಂದ್ಕೊಂಡ್ರು, ಏನೋ ಗೊತ್ತಿಲ್ಲ, ಆ ಕೆಲಸ ಮಾಡಿಬಿಟ್ರು ನಿನ್ನೆ. ಅದು ಎಲ್ಲ ಕಡೆ ವೈರಲ್ ಆಯಿತು. ಇವತ್ತು ಅದರ ವಿರುದ್ಧವಾಗಿ ದೆಹಲಿ ಯೂನಿವರ್ಸಿಟಿಯ ಸ್ಟೂಡೆಂಟ್ ಲೀಡರ್ಸ್ ಯೂನಿಯನ್ ಲೀಡರ್ ರೋನಕ್ ಖತ್ರಿ ಅನ್ನುವಂಥವರು ತನ್ನ ತಂಡದ ಜೊತೆಯಲ್ಲಿ ಆ ಕಾಲೇಜ್ಗೆ ಹೋದರು. ಏನು ನಡೆದಿದೆ ನಿನ್ನೆ ಕಾಲೇಜಲ್ಲಿ, ಅದು ಸರಿನಾ? ಅವೈಜ್ಞಾನಿಕವಾಗಿ ನಡ್ಕೊಳ್ತಿದ್ದೀರಲ್ಲ, ನಿಮ್ಮ ಮನೆಯಲ್ಲಿ AC ಹಾಕ್ಕೊಳ್ತೀರಿ ತಂಪಾಗಿರಲಿ ಅಂತ, ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಇಲ್ಲದ ಸಮಯದಲ್ಲಿ ಹೋಗಿ ನೀವು ಸಗಣಿ ಬಳಿತೀರಿ, ಮೌಢ್ಯ ಬಿತ್ತೀರಿ, ಇದು ಯಾವ ನೀತಿ ಅಂತ ಪ್ರಶ್ನೆ ಮಾಡೋಕ್ಕೆ ಹೋಗಿದ್ರು. ಅವರು ಬರ್ತಾರೆ ಅಂತ ಗೊತ್ತಿದ್ದು ಈ ಮಹಾತಾಯಿ ವತ್ಸಲ ಅಲ್ಲಿಂದ ಪರಾರಿ. ಕೇಳಿದ್ರೆ ವೈಸ್ ಪ್ರಿನ್ಸಿಪಾಲ್ ಒಬ್ಬರು ಇರ್ತಾರೆ, ಅವ್ರು ಹೇಳ್ತಾರೆ ಅವ್ರು ಬೆಳಗ್ಗೆಯಿಂದ ಬಂದೇ ಇಲ್ಲ ಅಂತ ಕಥೆ ಕಟ್ತಾರೆ. ವಿದ್ಯಾರ್ಥಿಗಳು ಹೇಳ್ತಾರೆ ಇಲ್ಲ ಇಷ್ಟೊತ್ತು ಇಲ್ಲೇ ಇದ್ರೆ ನೀವು ಬರೋದಕ್ಕೆ ಮೊದಲೇ ಹೋದರು ಅಂತ. ನಿನ್ನೆ ಅಷ್ಟು ಮಾಡಿದ ಮಹಿಳೆಗೆ ಇವತ್ತು ಧೈರ್ಯ ಇರಬೇಕಿತ್ತಲ್ವ, ನಿಂತ್ಕೊಂಡು ಉತ್ತರ ಕೊಡೋದಕ್ಕೆ ಇಲ್ಲ. ಅದಕ್ಕೆಲ್ಲ ಧೈರ್ಯ ಇರಲ್ಲ ಇವ್ರಿಗೆ. ಮಾಡೋದು ಲಾಭ ಆದರೆ ಲಾಭ, ನಷ್ಟ ಆದರೆ ಸಾವರ್ಕರ್ ಅನ್ಯಾಯಿ ಅಂದ್ಕೊಂಡು ಕ್ಷಮೆ ಕೇಳ್ಬಿಡೋದು, ಎಸ್ಕೇಪ್ ಆಗ್ಬಿಡೋದು, ಇಷ್ಟೇ. ಸೊ ಇವತ್ತು ಹೋದಂತಹ ಸ್ಟೂಡೆಂಟ್ ಲೀಡರ್ ರೋನಕ್ ಖತ್ರಿ ಒಂದಷ್ಟು ಸ್ವಲ್ಪ ಹೊತ್ತು ವೈಸ್ ಪ್ರಿನ್ಸಿಪಾಲ್ ಜೊತೆ ವಾದ ಮಾಡ್ತಾರೆ. ನಿಮ್ಮ ಮನೆಗಳಿಗೆ ನೀವು ಇದನ್ನು ಬಳಿತೀರಾ? ವಿದ್ಯಾರ್ಥಿಗಳು ಇಲ್ಲದ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಹೇಳದೇನೆ ಯಾಕೆ ಇದನ್ನು ಮಾಡಿದ್ರೆ? ವಿದ್ಯಾರ್ಥಿಗಳ ಸಂಶೋಧನೆ ಅಂತ ಕರಿತೀರಿ, ವಿದ್ಯಾರ್ಥಿಗಳೇ ಇರಲಿಲ್ವಲ್ಲ, ಅವ್ರು ಇಲ್ದಿರೋ ಟೈಮಲ್ಲಿ ಏನು ಸಂಶೋಧನೆ ನಿಮ್ಮದು? ಇದು ನಾನ್ಸೆನ್ಸ್, ಇದು ಮೌಢ್ಯ, ಇದು ನೀವು ಬೇಕು ಅಂತ ಮಾಡ್ತಿರೋದು ಅಂತ ಹೇಳಿ ಸುಮ್ಮನೆ ಬಿಡಲಿಲ್ಲ. ಪ್ರಿನ್ಸಿಪಲ್ ಆಫೀಸ್ ಇದೆಯಲ್ಲ, ಆ ಗೋಡೆಗಳಿಗೆ ಸಗಣಿ ಬಳದ್ಬಿಟ್ರು. ಆ ಗೋಡೆಗಳಿಗೆ ಎಲ್ಲ ಕಡೆ ಸಗಣಿ ಬಳದು, ಅಲ್ಲಿ ಕೊಠಡಿಯಲ್ಲಿ, ಕಾಲೇಜಿನ ಕೊಠಡಿಯಲ್ಲಿ, ತರಗತಿಯಲ್ಲಿ ನೀವು ಬಳದಿದ್ರಲ್ವಾ, ನಿಮ್ಮ ಆಫೀಸಲ್ಲಿ ಬಳ್ಕೊಳ್ಳಿ, ನಾನೇ ಬಳಿತೀನಿ ಅಂತ ಅವರು ಎಲ್ಲ ಕಡೆ ಸಗಣಿಯನ್ನು ಬಳದ್ರು. ಈಗ ಅವರ ವಿರುದ್ಧ ಏನು ಕ್ರಮ ಆಗುತ್ತೆ ಸ್ಟೂಡೆಂಟ್ ಲೀಡರ್ ವಿರುದ್ಧ ಗೊತ್ತಿಲ್ಲ. ಯಾಕಂದರೆ ದೆಹಲಿಯಲ್ಲಿ ಈಗಿರುವಂತಹದ್ದು ರೇಖಾ ಗುಪ್ತಾ ಅವರ ಸರ್ಕಾರ, RSSನ ಹಿನ್ನೆಲೆಯ ರೇಖಾ ಗುಪ್ತಾ ಮೇಡಮ್ ಅವರ ಸರ್ಕಾರ. ಅವರು ನಿನ್ನೆಯಿಂದ ಈ ಘಟನೆಯ ಬಗ್ಗೆ ಒಂದು ಮಾತು ಮಾತಾಡಿಲ್ಲ, ಒಂದು ಮಾತು. ಅಟ್ಲೀಸ್ಟ್ ಸರಿ, ಇದು ನಮ್ಮ ಸನಾತನ ಧರ್ಮ, ಇದು ನಮ್ಮ ಏನು ನಮ್ಮ ಪೂರ್ವಜರು ಹೇಳಿಕೊಟ್ಟಿರೋದು, ಸಗಣಿ ಗಂಜಲದಿಂದ ಏನೇನೋ ಆಗುತ್ತೆ ಅಂತ ಹೇಳ್ತಾರಲ್ಲ. ಒಬ್ಬೊಬ್ಬರು ಒಂದೊಂದು ಕತೆ, ಗಂಜಲ ಕುಡಿದ್ರೆ ಅದಾಗುತ್ತೆ, ಇದಾಗುತ್ತೆ, ಏನೇನೋ ಆಗುತ್ತೆ, ಒಳ್ಳೆಯದಾಗುತ್ತೆ, ಕ್ಯಾನ್ಸರ್ ವಾಸಿ ಆಗುತ್ತೆ, ಕೊರೋನಾ ಹೋಗ್ಬಿಡುತ್ತೆ. ಒಂದಲ್ಲ, ಸಗಣಿಯಿಂದನೂ 1000 ಇದೆ ಅಂತೆ ಬೆನಿಫಿಟ್ಗಳು. ಆದರೆ ಇವರು ಮಾತ್ರ ಅದನ್ನು ಬಳಸಲ್ಲ. ಮುಗ್ಧ ಜನರಿಗೆ ಮೌಢ್ಯ ತುಂಬಿ
ಆ ಮೂರ್ಖರು ಅದನ್ನು ಬಳಸ್ಕೊಂಡು ಹಾಳಾಗೋಗ್ಲಿ ಅಂತ. ಇವ್ರು ಏನು ಸಮಸ್ಯೆ ಆದರೂ ಸೀದಾ ಹಾಸ್ಪಿಟ್ಲಿಗೆ ಹೋಗೋದು. ಆಗ ಗೋಮೂತ್ರ ಸಗಣಿ ಅದರಲ್ಲಿ ವಾಸಿ ಮಾಡ್ಕೊಳ್ಳಿ ಅಂತ ಹೇಳಿ ಚಾನ್ಸೇ ಇಲ್ಲ. ಅದನ್ನು ಅನುಭವಿಸ್ತಾರೆ ಜನರಿಗೆ ಮೋಡ್ಯ ತುಂಬಿ. ನಮಗೆ ಅದರಿಂದ ಲಾಭ ಆಗುತ್ತೆ, ಏನು ಓಟ್ ಸಿಗುತ್ತೆ, ಇನ್ನೇನೋ ಸಿಗುತ್ತೆ, ಪ್ರಚಾರ ಸಿಗುತ್ತೆ, ಏನೇನೋ ಸಿಗುತ್ತೆ ನಮಗೆ. ಹಂಗಾಗಿ ನಾವು ಆ ಸುಳ್ಳನ್ನು ಹೇಳ್ತೀವಿ, ಆ ಜನ ಅದನ್ನು ನಂಬ್ತಾರೆ. ನಾವು ಆರಾಮಾಗಿ ನಮಗೇನಾದ್ರು ಸಮಸ್ಯೆ ಆದರೆ ಸೀದಾ ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಯಲ್ಲೂ ಆಗಿಲ್ಲ ಅಂದರೆ ಫಾರಿನ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬರ್ತೀವಿ. ಟ್ರೀಟ್ಮೆಂಟ್ ತೊಗೊಂಡು ಬಂದಮೇಲೂ ಸುಳ್ಳು ಹೇಳ್ತೀವಿ. ನನಗೆ ಬಂದಿದ್ದ ಕಾಯಿಲೆನ ನಾನು ಗೋಮೂತ್ರದಿಂದನೇ ವಾಸಿ ಮಾಡ್ಕೊಂಡಿದ್ದು, ಸಗಣಿಯಿಂದನೇ ವಾಸಿ ಮಾಡ್ಕೊಂಡಿದ್ದು ಅಂತ ಸುಳ್ಳು ಹೇಳ್ತೀವಿ ನಾವು. ಆ ಮನಸ್ಥಿತಿಯವರು. ಸೊ ದೆಹಲಿಯ ಚೀಫ್ ಮಿನಿಸ್ಟರ್ ಇಲ್ಲಿಯವರೆಗೆ ಒಂದೇ ಒಂದು ಮಾತು ಸಹ ಈ ವಿಚಾರವಾಗಿ ಮಾತಾಡಿಲ್ಲ. ಪರ ವಿರೋಧ ಏನೂ ಮಾತಾಡಿಲ್ಲ, ಸೈಲೆಂಟ್ ಆಗಿದ್ದಾರೆ. ದೆಹಲಿಯ ಗವರ್ನರ್ ಮಾತ್ರ ಇದ್ರ ಬಗ್ಗೆ ನಾನು ನೋಡ್ತೀನಿ, ಏನಾಗಿದೆ, ಎತ್ತಾಗಿದೆ, ತಪ್ಪಾಗಿದ್ದರೆ ಕ್ರಮ ಕೈಗೊಳ್ತೀನಿ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್. ಅಷ್ಟು ಬಿಟ್ಟರೆ ಬೇರೆ ಏನೂ ನಡೆದಿಲ್ಲ. ಸೊ ಇದು ವಿಜ್ಞಾನದ ಈ ಯುಗದಲ್ಲಿ ಚಂದ್ರಲೋಕಕ್ಕೆ ಜನ ಹೋಗಿ ಬರ್ತಾ ಇರುವಂತಹ ಕಾಲದಲ್ಲಿ, ಮಂಗಳ ಗ್ರಹಕ್ಕೆ ಮನುಷ್ಯ ಹೋಗಬೇಕು ಅನ್ನುವ ಸಿದ್ಧತೆಯಲ್ಲಿರುವ ಕಾಲದಲ್ಲಿ ಸಗಣಿ ಗೋಡೆಗಳಿಗೆ ಬಳಿದು ಆ ಮೂಲಕ ತಂಪಾಗಿಡುವ ಪ್ರಯತ್ನವನ್ನು ಮಾಡ್ತಾರಂತೆ. ಅದು ಎಲ್ಲಿ? ಕಾಲೇಜಲ್ಲಿ, ಅವ್ರ ಮನೆಯಲ್ಲಿ ಮಾಡ್ಕೊಳ್ಳಲ್ಲ. ಎಂತೆಂಥ ಮೌಢ್ಯಗಳನ್ನು ಇವರ ಸ್ವಾರ್ಥಕ್ಕೆ ಬಿತ್ತೋದಕ್ಕೆ ನೋಡ್ತಾರೆ ಅಂದರೆ ನಾಚಿಕೆ ಆಗಬೇಕು ಇವರಿಗೆಲ್ಲ, ನಾಚಿಕೆ ಆಗಬೇಕು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.